ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚೊಂಗಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ವಿಧಾನ ಫ್ರೆಂಡ್ಸ್. ಇಲ್ಲಿ ನಾನು 2 ಕಪ್ಪಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. ನೀವು ಗೋಧಿ ಹಿಟ್ಟು ಕೂಡ ಚಪಾತಿ ಹಿಟ್ಟು ಕೂಡ ನೀವು ತೊಗೋಬೋದು. ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಇದು 2 ಕಪ್ಪಷ್ಟು ಮೈದಾ ಹಿಟ್ಟಿಗೆ ನಾನು ಸ್ವಲ್ಪ ಆಲ್ರೆಡಿ ನಾನು ಇಷ್ಟು ಒಂದು ಚಿಟಿಕೆಯಷ್ಟು ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ರುಚಿಗೆ ಸ್ವಲ್ಪ. ಆಮೇಲೆ ಒಂದು ಸೋಡಾ ಹಾಕಿದ್ದೀನಿ ಸ್ವಲ್ಪ ಚಿಟಿಕೆಯಷ್ಟು ಕೂಡ. ಅದರಲ್ಲಿ ನೀವು ಬೇಕಂದರೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೋದು ಅಥವಾ ಈ ಥರ ಅಡುಗೆ ಎಣ್ಣೆ ಕೂಡ ಸೇರಿಸ್ಬೋದು. ನಾನು ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ನೀವು ಇದರೊಳಗೆ ಮೊಟ್ಟೆ ಕೂಡ ಯೂಸ್ ಮಾಡಬಹುದು. ಇದರಲ್ಲಿ 1 ಅಥವಾ 2 ಮೊಟ್ಟೆ ಹಾಕಿದರೆ ರುಚಿ ಆಗುತ್ತೆ. ಸಸ್ಯಾಹಾರಿ ಇದ್ದವರು ನೀವು ಸ್ಕಿಪ್ ಮಾಡ್ಬೋದು. ಅಂದರೆ ಪ್ಯೂರ್ ವೆಜ್ ಇದ್ದವರು ನೀವು ಸ್ಕಿಪ್ ಮಾಡ್ಬೋದು. ನಾನು ಮೊಟ್ಟೆ ಹಾಕೋದನ್ನು ನಿಮಗೆ ತೋರಿಸಲ್ಲ, ಯಾಕಂದರೆ ಕೆಲವೊಬ್ಬರು ಇಷ್ಟಪಡ್ತಾರೆ, ಇನ್ನು ಕೆಲವೊಬ್ಬರು ಇಷ್ಟಪಡಲ್ಲ ಮೊಟ್ಟೆ ಹಾಕೋದನ್ನು. ಅದಕ್ಕೆ ನಾನು ಆಲ್ರೆಡಿ ಇದಕ್ಕೆ 1-2 ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ. ನೀವು ಬೇಡಂದರೆ ಮೊಟ್ಟೆ ಇಲ್ಲದಿದ್ದರೆ ನೀವು ಹಾಗೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿ ಈ ಥರ ಈ ಮೇಲೆ ಇನ್ನೂ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ½ ಅವರ್ ಅಷ್ಟು ಇದು ಚೆನ್ನಾಗಿ ನೇಯಲಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಲ್ಲ ಫ್ರೆಂಡ್ಸ್ ಹಿಟ್ಟು, ಅಷ್ಟೇ ಸಾಫ್ಟಾಗಿ ನಮ್ಮ ಚೊಂಗಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಬಾಯಲ್ಲಿ ಇಟ್ಟರೆ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ, ಅಷ್ಟೇ ಚೆನ್ನಾಗಿ ರುಚಿ ಕೂಡ ಬರುತ್ತೆ. ಮತ್ತು ಬೇರೆ ಸೈಡಾದ ಚೊಂಗಿಗೆ ನೀವು ಯಾವುದಪ್ಪ ಸರ್ ಆ ಥರ ಚಿರೋಟೆ ಕೂಡ ಅಂತ ಹೇಳ್ಬೋದು, ಚಿರೋಟೆ ಪುರಿ ಅಂತ ಹೇಳ್ತೀರಿ ನೀವು. ಈ ಸೈಡ್ ನಾವು ಚೊಂಗಿ ಅಂತ ಹೇಳಿ ಕರಿತಾಯಿವಿ. ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಈ ಪ್ಯಾನಿಗೆ ನಾವು ಇವಾಗ ಹಿಟ್ಟನ್ನು ಚೆನ್ನಾಗಿ ಅದು ನಾದಿಟ್ಟಿದ್ದೀನಿ. ನಾನು ಒಂದು ½ ಅವರ್ ಅಷ್ಟು ಹಾಲು ಹಾಕಿ. ಸೊ ಇವಾಗ ಇಲ್ಲಿ ನಾನು ಮತ್ತೊಂದು ಸೈಡು ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ನಾವು ಸಕ್ಕರೆ ಪಾಕ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನಾನು 2 ಕಪ್ ಅಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಮೆಜರ್ಮೆಂಟಲ್ಲಿ ಕೂಡ ಹಾಕ್ಕೋಬೋದು. ನಾನು ಹಾಗೆ ಅಜ್ಮಾಸ್ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ ಸಾಕು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಸ್ಟವ್ ಆನ್ ಮಾಡಿ ನಿಮಗೆ ಇಷ್ಟೆಷ್ಟು ಸ್ವಲ್ಪ ನೀರನ್ನು ಈ ಥರ ಸೇರಿಸ್ಕೊಂತ ಪಾಕ ಮಾಡ್ಕೊತ ಹೋಗೋಣ. ಸ್ವಲ್ಪ ನೀರನ್ನು ಅಂದರೆ 2 ಕಪ್ ಸಕ್ಕರೆಗೆ ಅಷ್ಟು ನಾನು ಒಂದು ಅರ್ಧ ಕಪ್ ಅಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಸಕ್ಕರೆ ಕರಗಿ ಪಾಕ ಆಗಲಿ. ನೀವು ನೋಡಿಕೊಂಡು ಸಕ್ಕರೆ ಎಷ್ಟು ಹಾಕಿರ್ತೀರಲ್ವ ಅದರ ಅರ್ಧ ಅಷ್ಟು ನೀವು ನೀರನ್ನು ಸ್ವಲ್ಪ ಸೇರಿಸ್ಕೊಂತ ಈ ಥರ ಪಾಕನ್ನು ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಕಲರಿಗೆ ಕೇಸರಿ ದಳ, ಆಮೇಲೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪುಡಿ ಕೂಡ ನೀವು ಸೇರಿಸ್ಕೋಬೋದು. ಪಾಕ ನಮ್ಮದು ಸ್ವಲ್ಪ ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಏನು ಆನ್ ಬರಬೇಕಂತ ಏನಿಲ್ಲ, ಸ್ವಲ್ಪ ಇಷ್ಟು ಸಕ್ಕರೆ ನಮಗೆ ಈ ಥರ ಪಾಕ ಆದರೆ ಸಾಕು, ಒಂದು 5 ನಿಮಿಷ ಆದರೆ ಸಾಕು. ಸೊ ಇದಕ್ಕೆ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿಯನ್ನು ಈ ಥರ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಫುಡ್ ಕಲರ್ ಕೂಡ ಸೇರಿಸ್ಕೋಬೋದು ಅಥವಾ ಕೇಸರಿ ದಳ ಕೂಡ ಸೇರಿಸ್ಕೋಬೋದು. ಸೊ ಇವಾಗ ನಾವು ಇದೇ ಒಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡೋಣ. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ಬಟ್ಟಲ್ದಾಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ½ ಟೀ ಸ್ಪೂನಷ್ಟು ನೀವು ಜೋಳದ ಹಿಟ್ಟನ್ನು ತೊಗೊಳ್ಳಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ಲವಂಗ ನೀವು ಪುಡಿ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಂಡು ನಾವೇನು ಎಲೆ ಮಾಡ್ತೀವಲ್ಲ ಆ ಎಲೆ ಮೇಲೆ ಹಚ್ಚಿ ಚಿರೋಟೆ ಅಂದರೆ ಚೊಂಗಿ ನಾವು ಮಾಡ್ಕೋಬೋದು. ನಾನು ಲವಂಗ ಇಲ್ಲೇ ಸೇರಿಸ್ತಾ ಇಲ್ಲ, ಕೇವಲ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ½ ಟೀ ಸ್ಪೂನಷ್ಟು ಜೋಳದ ಹಿಟ್ಟು, ಆಮೇಲೆ ಒಂದು 3 ಸ್ಪೂನಷ್ಟು ನಾನು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಪಕ್ಕದಲ್ಲಿ ಈ ಸೈಡ್ ಇಟ್ಕೊಳ್ಳೋಣ ಇವಾಗ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಹಿಟ್ಟು ½ ಅವರ್ ಅಂದಿದ್ದೆ ಅಲ್ವಾ ನಾನು, 1 ಅವರ್ ಆಗಾದರೂ ನಡೆಯುತ್ತೆ. ನಾನು 1 ಅವರ್ ಬಿಟ್ಟೆ ನಾನು ಈ ಥರ ನಾನು ಹಿಟ್ಟನ್ನು ಇವಾಗ ಇದು ಸಣ್ಣ ಪೇಡೆ ಆಕಾರದಲ್ಲಿ ಮಾಡಿಕೊಂಡು ಚಪಾತಿ ಯಾವ ಥರ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಂಡು ಅದರ ಮೇಲೆ ಇವಾಗ ನಾನು ಅದು ಹಿಟ್ಟು ಆಮೇಲೆ ಎಣ್ಣೆಯನ್ನು ಕಲಸಿಬಿಟ್ಟು ತಗೊಂಡಿದ್ದಲ್ವ ಅದನ್ನು ಅದರ ಮೇಲೆ ಹಚ್ಚಿ
ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಇವಾಗ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಷ್ಟು ನಾನು ದೊಡ್ಡ ಆಕಾರದಲ್ಲಿ ಒಂದು 5 ಪೇಡೆಗಳನ್ನಾಗಿ ನಾನು ಮಾಡಿ ಇಟ್ಟಿದ್ದೀನಿ. ಸೊ ಇದು ಇಷ್ಟು ದೊಡ್ಡ ಪೇಡೆಗಳನ್ನಾಗಿ ಮಾಡಿ ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಲ್ವ, ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ಥರ ಹಚ್ಚಿಕೊಂಡು ನಾವು ಇಲ್ಲಿ ಚಪಾತಿ ಥರ ಲಟ್ಸೋಣ. ಸೊ ಇವಾಗ ನೋಡಿ ನಾನು ಚಪಾತಿ ಯಾವ ಥರ ಲಟ್ಟಿಸ್ತಾರಲ್ವ ಆ ಥರ ನಾನು ಲಟ್ಟಿಸಿದ್ದೀನಿ. ಸೊ ಇದಕ್ಕೆ ನಾನು ಇಲ್ಲಿ ಎಣ್ಣೆ ಮತ್ತು ಜೋಳದ ಹಿಟ್ಟನ್ನು ನಾನು ಈ ಥರ ಮಿಕ್ಸ್ ಮಾಡಿಟ್ಟಿದ್ದಲ್ವ, ಇದರ ಮೇಲೆ ಸ್ವಲ್ಪ ಸ್ವಲ್ಪ ನಾವು ಈ ಥರ ಹಚ್ತಾ ಹೋಗೋಣ. ನೋಡಿ ಈ ಥರ ಚೆನ್ನಾಗಿ ಈ ಥರ ಮೇಲೆ ಹಚ್ತಾ ಹೋಗೋಣ. ಅಂದರೆ ಪದರಾಗಿ ಚೆನ್ನಾಗಿ ನಮ್ಮದು ಚೊಂಗೆ ರೆಸಿಪಿ ಬರುತ್ತೆ. ಇದರಲ್ಲಿ ಇನ್ನೊಂದು ಫ್ರೆಂಡ್ಸ್, ನಾವು ಚೊಂಗೆ ರೆಸಿಪಿ ಮಾಡ್ತೀವಲ್ವ, ಈ ಚೊಂಗೆಯನ್ನು ನಾವು ಹಲವಾರು ಥರದಿಂದ ನಾವು ಮಾಡ್ಬೋದು, ಹಲವಾರು ವಿಧಾನದಿಂದ ನಾವು ಚೊಂಗೆಯನ್ನು ರೆಡಿ ಮಾಡಬಹುದು. ಇದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ, ಮಾಡೋ ವಿಧಾನ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ. ನೋಡಿ ಈ ಥರ ನಾವು ಸ್ವಲ್ಪ ಮೇಲುಗಡೆ ಎಲ್ಲ ಈ ಥರ ಸ್ವಲ್ಪ ಈ ಥರ ಎಣ್ಣೆ ಹಚ್ತಾ ಈ ಥರ ಫೋಲ್ಡ್ ಮಾಡ್ಕೊತ ಬರಬೇಕು. ನೋಡಿ ಈ ಥರ. ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಚೊಂಗೆ ರೆಸಿಪಿನೇ ಮಾಡಿದ್ದೀನಿ ನಾನು, ಚೊಂಗೆ ವಿಡಿಯೋದು. ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಅದೇನೇ ಆ ಒಂದು ವಿಡಿಯೋನೇ ಬೇರೆ ಮಾಡಿದ್ದೀನಿ ನಾನು, ಅಂದರೆ ವಿಧಾನ ಬೇರೆ ಇದೆ, ಮಾಡಿ ತೋರಿಸುವಂತಹ ಚೊಂಗೆಯ ವಿಧಾನ ಬೇರೆ ಇದೆ, ಇದೊಂದು ಸ್ವಲ್ಪ ಬೇರೆ ಇದೆ ಅಷ್ಟೇ. ಅದೇ ಹೇಳಿದ್ನಲ್ವ ನಾನು, ಕೆಲವೊಬ್ಬರು ಒಂದೊಂದು ಸೈಡ್ ಬೇರೆ ಬೇರೆ ರೀತಿ ವಿಧಾನದಲ್ಲಿ ಮಾಡ್ತಾರೆ ಅಂತ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ಥರ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೋಡಿ ಈ ಥರ ನೋಡಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ನಾನು ಪೇಡೆ ಮಾಡಿಕೊಂಡು ಆಮೇಲೆ ಎಣ್ಣೆ ಹಚ್ಚಿ ನಿಮ್ಗೆ ತೋರಿಸಿದ್ನಲ್ವ ಯಾವ ವಿಧಾನದಲ್ಲಿ ಮಾಡಬೇಕಂತ ಹೇಳಿ, ಆ ವಿಧಾನದಲ್ಲಿ ಮಾಡಿ ಈ ಥರ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ನೀವು ಈ ಥರನೂ ಮಾಡಿ ಈ ಥರ ಪ್ರೆಸ್ ಮಾಡಿ ಕೂಡ ಈ ಥರ ನೀವು ಇಲ್ಲಿ ನೋಡಿ ಅಲ್ಲ, ಈ ಥರ ಕೂಡ ನೀವು ಮಾಡಿ ಲಟ್ಟಿಸ್ಬೋದು, ಅಥವಾ ಬೇಡ ಅಂತಂದರೆ ಈ ಥರ ಮಾಡಿ ಕೂಡ ನೀವು ಲಟ್ಟಿಸ್ಬೋದು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ನಾನು ಲಟ್ಸಿದ್ದೀನಿ. ನೀವು ಬೇಕಂದರೆ ಚೊಂಗೆ ಮಣಿ ಅಂತ ಸಿಗುತ್ತೆ, ಆ ಚೊಂಗೆ ಮಣಿಯಲ್ಲಿ ಇಟ್ಟೆ ನೀವು ಈ ಥರದ್ದು ಪೇಡೆ ಇರುತ್ತಲ್ವ, ಈ ಥರದ ಪೇಡೆ ನೀವು ಚೊಂಗದ ಮನೆಯಲ್ಲಿ ಇಟ್ಟು ಲಟ್ಟಿಸ್ಬೋದು. ಇಲ್ಲ ಅಂತಂದರೆ ಈ ಥರ ನೀವು ಮನೆಯ ಮೇಲೆ ಇಟ್ಟು ಕೂಡ ಈ ಥರ ಲಟ್ಟಿಸ್ಬೋದು. ಅದು ಇಲ್ಲಪ್ಪ ಅಂತಂದರೆ ಇನ್ನೊಂದು ಆಪ್ಷನ್ ಹೇಳ್ತೇನೆ ನಿಮಗೆ. ಇಲ್ಲಿ ನೋಡಿ ಈ ಥರ ಸ್ಪೂನ್ ಇರುತ್ತಲ್ವ, ಈ ಥರ ನೀವು ಬೇಕಂದರೆ ಹೀಗೆ ಈ ಥರ ಡಿಸೈನ್ ನೀವು ಮಾಡ್ಕೋಬೋದು. ಈ ಥರ ಚೊಂಗೆ ಮನೆ ಅಂದರೆ ಇಲ್ಲದೆ ಇದ್ದವರು ಈ ಥರ ನಾವು ಮಾಡ್ಕೋಬೋದು, ಯಾವುದೇ ಥರ ಈ ಥರ ಮಾಡ್ಕೋಬೋದು. ಇಲ್ಲಿ ನೋಡಿ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಬಿಸಿ ಆಗಿದೆ. ಸೊ ಇವಾಗ ಇದರಲ್ಲಿ ಬಿಟ್ಟುಬಿಡೋಣ. ನೋಡಿ ಎಷ್ಟು ಗರಿಯಾಗಿ ನೋಡಿ ಲೇಯರ್ ಕಾಣ್ತಾ ಇದೆ, ನೋಡ್ತಿರ್ಬೋದು ನೀವು. ಈ ಥರ ನಾವು ಎಣ್ಣೆಯಲ್ಲಿ ಸ್ವಲ್ಪ ಕರಿಯೋಣ. ಇವಾಗ ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಟೋಟಲ್ ಆಗಿ ಎಲ್ಲ ಎಣ್ಣೆಯಲ್ಲಿ ಕರಿಯುವಂಥದ್ದಾಯಿತು. ಸೊ ಇವಾಗ ಇದನ್ನು ಸಕ್ಕರೆ ಪಾಕದಲ್ಲಿ ಇಲ್ಲಿ ನೋಡಿ ಸಕ್ಕರೆ ಪಾಕದಲ್ಲಿ ಈ ಥರ ನೋಡಿ ಇಷ್ಟು ಇದು ಡೀಪ್ ಮಾಡಿ ಸ್ವಲ್ಪ ಮೇಲೆ ಈ ಥರ ಇದು ಮಾಡಿ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ. ನೋಡಿ ಫೈನಲ್ ಆಗಿ ನಮ್ಮ ಚೊಂಗೆ ಮೊಹರಂ ಸ್ಪೆಷಲ್ ಆದಂತಹ ಚೊಂಗೆ ರೆಡಿಯಾಗಿದೆ. ನೋಡಿ ಇಷ್ಟು ಚೆನ್ನಾಗಿ ನಾವು ಸಕ್ಕರೆ ಪಾಕಲ್ಲಿ ಸ್ವಲ್ಪ ಮುಳುಗಿಸಿ ಬೇಯಿಸಿ ಅದರ ಮೇಲೆ ಸ್ವಲ್ಪ ನಾವು ಕೊಬ್ಬರಿ ತುರಿಯನ್ನು ಹಾಕಿ ಆಮೇಲೆ
ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಡ್ರೈ ಫ್ರೂಟ್ಸನ್ನು ಇದು ಮಾಡಿ ಸಾಫ್ಟಾಗಿ, ನೀವು ಸಾಫ್ಟು ಬೇಕಂದ್ರೆ ಸಕ್ಕರೆ ಪಾಕ ಜಾಸ್ತಿ ತೊಗೋಬೇಕಾಗತ್ತೆ. ನಮಗೆ ಸ್ವಲ್ಪ ಮೀಡಿಯಮ್ ಇದ್ದರೆ ನಾವು ತೊಗೊಂಡಲ್ವ ಆ ಥರ ನೀವು ಸಕ್ಕರೆ ಪಾಕ ಅದೇ ಒಂದು ಮೆಜರ್ಮೆಂಟಲ್ಲಿ ತೊಗೋಬೇಕಾಗತ್ತೆ. ಸೊ ಫೈನಲ್ ಆಗಿ ನಮ್ಮದು ಚಿರೋಟಿ ಅಂತಲೂ ಹೇಳ್ಬೋದು, ಆಮೇಲೆ ಚೊಂಗೆ ಅಂತಲೂ ಹೇಳ್ಬೋದು. ಸೂಪರ್ ಆಗಿದೆ ಫ್ರೆಂಡ್ಸೇ. ನನ್ನ ವಿಡಿಯೋ, ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ ಫ್ರೆಂಡ್ಸೇ. So okay, thank you.